This video is made for entertainment purpose only, it doesn't mean to hurt any. And don't take it seriously. ಅಯ್ಯೋ ಇವಳು ಬಾಯ್ ಮಾಡಾಕ ಏನ್ ಹಣ ಬಂದ ಅಯ್ಯೋ ಇವಳು ಬಾಯ್ ಮಾಡಾಕ ಏನ್ ಚೆನ್ನಾಗೋಳ ಮರಿ ಸೂಪರ್ಗಳೇ ಚಲ್ಲ ನಿಜೆ ಮಾಡಕ್ಕೆ ಆಯ್ತಲ್ಲ ಈ ಫೋಟೋ ನೋಡಿ ತಟ್ಟಿಂದ ಏನ್ ಚೆನ್ನಾಗೈತಿ ಅಂತಂದ್ರೆ ಸೂಪರ್ ಸೂಪರ್ ಫಿಗರ್ ಏನ್ ಜೋಗ್ಗಳು ಏನ್ ನನ್ನ ಮುಂದೆ ನಂಬಿಸ್ಗಳು ಒಂದೇ ಒಂದು 5 ನಿಮಿಷ ಕಬಡ್ಡಿ 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 ಹುಡುಗರು ಕಣ್ಣು ಕೀಳ್ಸಿ ರಾತ್ರಿ ಹೊತ್ತು ನಿದ್ದೆ ಮಾಡಕ್ ಬರ್ತಾ ಇಲ್ಲ ಕನ್ನಡದ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ತರದ್ ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸಿ ಇತ್ತೀಚೆಗೆ ಅಕ್ಕನ್ ಕ್ಯಾರೆಕ್ಟರ್ ಮಾಡೋರು ಕೂಡ ಈ ತರ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬಿಟ್ರಿ ರಾತ್ರಿ ಹೊತ್ತು ಮನೆ ಕಳಕ್ಕಂತೂ ಆಗಲ್ಲ ಕಣಪ್ಪ. ಆ ತರ ನನ್ನ ಮಗನ ನಿಲ್ತಿಯ ಕೇಳೋದಕ್ಕೆ ಆಸೆ ಇದೆ. ಆ ತರ ಸೂಪರ್ ಆಗಿರೋ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾವ್ರು ಇತ್ತೀಚೆಗೆ ಕನ್ನಡದ ನಟಿ ಮಣಿಗಳು. ಆದ್ರೂ ಮಾತ್ರ ನಮ್ ಕನ್ನಡ ಇಂಡಸ್ಟ್ರಿ ಇತ್ತೀಚೆಗೆ ಸೂಪರ್. ಮನುಷ್ಯನಿಗೆ 40 ವರ್ಷ ಕಳೆದ ಮೇಲೆ 4 ಚಪ್ಪಲ ಜಾಸ್ತಿ ಕಣೋ. ಅದ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಾ? ಮೀಸೆ ನನ್ಗೂನು ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ. ಈ ವಿಚಾರದಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾತಾಡ್ತಾ ಇದೀನಿ ಅಂತಂದ್ರೆ, ನೋಡ್ರಪ್ಪ ನಾನು ಗಂಡು ಹುಡುಗ, ನಾನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಇಂಥ ಫೋಟೋಸ್ ನೋಡಲ್ಲ ಅನ್ನಂಗೇನಿಲ್ಲ, ನೋಡ್ತಾನೆ ಕೂತಿದೀನಿ, ನಿಮ್ಗೂ ತೋರಿಸ್ತಾ ಇದೀನಿ. ಹೆಣ್ಮಕ್ಳ ನಿನಗೆ ನೋಡೋ ಇಲ್ಲಿರೋ ಎಲ್ಲಾರ್ಗು ಇವಳು ನೋಡ್ರೆ ಒಂದ್ಸರಿ ಜರ್ಕ್ ಹೊಡಿತಾರೆ, ಎಲ್ರಿಗೂ ಆಸೆ ಆಗುತ್ತೆ. ಮಕ್ಕಳುಗಳು ಬೇಜಾರ್ ಮಾಡ್ಕೋಬೇಡಿ, ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅನ್ನೋದನ್ನ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಏನಕ್ಕೆ ಅಂತ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಜನ ಹೆಣ್ಮಕ್ಳುಗಳು. ಆದ್ರೆ ಇವತ್ತು ನಮ್ಮ ಸೀರಿಯಲ್ ನಟಿಮಣಿಗಳ ಟ್ರೆಂಡ್ ಏನಾಗ್ಬಿಟ್ಟಿದೆ ಗೊತ್ತಾ? ಈ ತರ ಫೋಟೋ ಶೂಟ್ ಮಾಡಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು. ನಿಮ್ಮನ್ನ This is business. This is my sweat. I know, but I did business. Shut up! Shut up! ನಾನು ಇವ್ರೊಬ್ಬರಿಗೆ ಕೇಳ್ತಾ ಇಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಂಥವ್ರು 100 ಜನ ಮತ್ತೆ ಹುಡ್ಕಾತಾ ಇದೀರ. ಆದ್ರೆ ನಮ್ ಕನ್ನಡ ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡ್ ಬಾಳೋ ನಾಯಿ ನೀನು. ಕನ್ನಡ ಇಂಡಸ್ಟ್ರಿ ಇತ್ತೀಚೆಗೆ ನೆಡ್ಸೋರು ಇಲ್ವೋ, ಅಥವಾ ಇದಕ್ಕೆಲ್ಲ ಒಂದೊಂದು ಕಡಿವಾಣ ಹಾಕಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರೋ ಇಲ್ವೋ ಬುದ್ಧಿ ಇದೆಯಾ ನಿಮ್ಗೆ? ಸ್ವಲ್ಪ ಲೋಕಜ್ಞಾನ ಇದೆಯಾ ನಿಮ್ಗೆ? ಗೊತ್ತಿಲ್ಲ. ಆದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಹೆಂಗಾಗ್ತಿದೆ ಅಂದ್ರೆ ಇತ್ತೀಚೆಗೆ ಕೋತಿಗಳನ್ನ ತಗೊಬಂದ್ ಬಿಟ್ಟಿರಂಗ ಆಗ್ತಾ ಇದೆ. ಕೋತಿಗಳನ್ನ ಏನಕ್ಕೆ ಅಂತಂದ್ರೆ ಅಲ್ಲಿ ಯಾರೋ ಫಿಲಮ್ ನೋಡ್ದೊಂದ್ ಗಲಾಟೆ, ಇಲ್ಲಿ ಯಾವ್ದೋ ಒಂದ್ ಪ್ರೊಡ್ಯೂಸ್ ನೋಡ್ದೊಂದ್ ಗಲಾಟೆ, ಇಲ್ಲಿ ನೋಡ್ರೆ ಸೀರಿಯಲ್ಸ್ ನೋಡ್ರೆ ಈ ತರ ಮಾಡ್ಕೊಂಡ್ ಕೂತವ್ರೆ. ಏನಕ್ಕೆ ಇವತ್ತು ನಮ್ಮ ಅಮ್ಮಂದಿರು ಒಂದ್ ಕಾಲದಲ್ಲಿ ಕೂತ್ಕೊಂಡು ಜೋಕಾಲಿ, ಕಾದಂಬರಿ, ಕುಂಕುಮ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅನ್ಕೊಂಡು ಸೀರಿಯಲ್ಗಳನ್ನ ನೋಡೋರು. ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ ಸೀರಿಯಲ್ ಓಪನ್ ಆಯ್ತಿದ್ದಂಗೆ ಮದುವೆ ಮಾಡಿಸ್ಬಿಡ್ತಾರೆ. ಆ ಮದುವೆ ಈ ಫಸ್ಟ್ ನೈಟಿ ಬಿಡ್ತಾರಲ್ಲ, ಫಸ್ಟ್ ನೈಟ್ 1 ವರ್ಷ 6 ತಿಂಗಳು ಎಳಿತಾರೆ ಡಿಟೇಲ್ ಆಗಿ. ಇವನ್ ಹೆಂಗ್ ಕೈ ಮುಡ್ತಾನೆ, ನಿಂದು ಒಂದು ಜನ್ಮ, ಹೆಂಗ್ ಇವ್ರನ್ನ ನೋಡ್ತಾರೆ, ಇವ್ರು ಹೆಂಗ್ ಅವ್ರನ್ನ ನೋಡ್ತಾರೆ, ಇವ್ನ್ ಹೆಂಗ್ ಇಟ್ಕತಾನೆ, ಇವ್ನ್ ಹೆಂಗ್ ಮುತ್ಕೊಡ್ತಾನೆ, ಇದನ್ನೇ 6 ತಿಂಗಳು ಎಳಕ ಬರ್ತಾರೆ. ಬರ್ತಾ ಇದ್ದಾರೆ ಸರ್, ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾರೆ, ಹತ್ರ ಬಂದ್ರು ತಪ್ಕೊಂಡ್ಬಿಟ್ರ ಅದೇ ಆಗಲ್ಲ ಸರ್. ಇವ್ರು ಸೂಪರ್ ಆಗೈತಲ್ವಾ ಗಂಡ್ ಮಕ್ಳುಗಳಿಗೆ ಮಾತ್ರ? ಸೂಪರ್ ಆಯ್ತಲ್ವಾ? ಇವ್ರ ವಿಜ್ಞಾನ ಮಾಡ್ಕತಿದ್ರು. ಹಂಗನ್ಬಿಟ್ಟು ನಾನು ಇವಾಗ ಯಾರ್ಯಾರ್ದೆಲ್ಲ ವಿಡಿಯೋ ತೋರಿಸಿದೀನಿ, ದಯವಿಟ್ಟು ನಾನು ನಿಮ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ನಾನು ನಿಮ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ನಾಚೆ ಆಗಲ್ಲ ನಿನಗೆ, ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆ ಗುಚ್ಚ ಹೇಳೋದು, ಮಗ ನೋಡ್ಕೊಳ್ಳೋ ನಿಂದು ಕಚರ ಮನೆ ಮಗ ನೋಡ್ಕೋ. ಒಳ್ಳೆ ಪೆಡಂಬುತ್ತ ಬ್ರಹ್ಮರಾಕ್ಷ ತೆಗಿದ್ಯಾ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.